ಶಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಾಜಾಜಿನಗರದ ಪ್ರಕಾಶ್ ನಗರ ಗಾಯತ್ರಿ ದೇವಿ ಉದ್ಯಾನವನದಲ್ಲಿ 50ನೇ ವಾರದ ಉಚಿತ ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡು ವಿತರಣೆ ಹಾಗೂ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿಚ್ಚಲಾನಂದನಾಥ ಮಹಾಸ್ವಾಮೀಜಿರವರು ತಮ್ಮ ಅಮೃತ ಹಸ್ತಗಳಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ಗೋ ಪೂಜೆ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ದೇವತಾರ್ಷಿ ಜಯಸತ್ಯವರ್ಧನ ಸ್ವಾಮೀಜಿ, ಸಂಸ್ಥಾಪಕರು ವಿಶ್ವ ಹಿಂದೂ ಮಠ ಬೆಂಗಳೂರು, ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಯೋಗಿ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಲಿಂಗೇಶ್ವರ ಮಠ ಮಾರ್ಕಂಡೇಯ ನಗರ, ಗೋಕಾಕ ಬೆಳಗಾವಿ, ಪರಮ ಪೂಜ್ಯ ಶ್ರೀ ರವಿಶಂಕರ ಸ್ವಾಮೀಜಿ, ಶ್ರೀ ಮಾಲಿಂಗೇಶ್ವರ ಧಾಮ ಫಾಲ್ಸ್, ಗೋಕಾಕ ಬೆಳಗಾವಿ, ಶ್ರೀ ಸುರೇಶ್ ಗೌಡರು ಚಲನಚಿತ್ರ ನಿರ್ಮಾಪಕರು, ಗಾಯತ್ರಿ ದೇವಿ ನಗರ, ಶ್ರೀ ಕೃಷ್ಣೇಗೌಡರು ಸಂಸ್ಥಾಪಕರು, ಲಕ್ಷ್ಮೀ ನಾರಾಯಣ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರು, ಶ್ರೀ ಡಾಕ್ಟರ್ ಪ್ರಮೋದ್ ಕ್ಯಾನ್ಸರ್ ತಜ್ಞರು ಹಾಗೂ ಮಾಜಿ ವೈದ್ಯಕೀಯ ಅಧೀಕ್ಷಕರು, ಉಸ್ತುವಾರಿ ನಿರ್ದೇಶಕರು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ, ಇನ್ನು ಹಲವಾರು ಮುಖಂಡರು, ನಾಯಕರು, ಸಾವಿರಾರು ಸಾರ್ವಜನಿಕರು ಹಾಗೂ ಚಿಲುಮೆ ಫೌಂಡೇಶನ್ನ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶ್ರೀ ಚಿಲುಮೆ ರವಿಕುಮಾರ್ ಅವರು, ಸಂಸ್ಥಾಪಕ ಅಧ್ಯಕ್ಷರು, ಚಿಲುಮೆ ರವಿಕುಮಾರ್ ಫೌಂಡೇಶನ್ ರಾಜಾಜಿನಗರ್, ಮಾತನಾಡಿ, ಪ್ರತಿ ವಾರದಂತೆ 50ನೇ ವಾರದಲ್ಲೂ 1,000 ಜನರಿಗೆ ನಮ್ಮ ಆರೋಗ್ಯ ನಮ್ಮ ಆಹಾರ ಅಭಿಯಾನದಡಿಯಲ್ಲಿ ಸಂಜೀವಿನಿ ಲಡ್ಡು ವಿತರಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಥೆ ಮೂಲಕ 2013ರಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯ, ನೆಲಜಲ, ಭಾಷೆ ವಿಚಾರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜನಸೇವಾ ಸಂಕಲ್ಪದಡಿ ನಿಸ್ವಾರ್ಥ ಸೇವಾ ಮನೋಭಾವದಿಂದ ನಡೆಸುತ್ತಾ ಬಂದಿದ್ದು, ಮುಂದೆಯೂ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಿದ್ದೇವೆ ಎಂದರು. ಅಂದರೆ ಬಡತನ ರೇಖೆಗಿಂತ ಕಡಿಮೆ ಆದಾಯ ಹೊಂದಿರುವ, ಅಗತ್ಯವಿರುವ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಇನ್ನಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಇವತ್ತು ವಿಶೇಷವಾಗಿ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 50ನೇ ವಿಶೇಷ ಕಾರ್ಯಕ್ರಮ, ಈ ಒಂದು ಸಂಜೀವಿನಿ ಲಡ್ಡುಗಳನ್ನು ವಿತರಣೆ ಮಾಡುವಂಥದ್ದು. ಅದರ ಒಂದು ಉದ್ದೇಶ ಸಾರ್ವಜನಿಕರ ಆರೋಗ್ಯವನ್ನು ಆಹಾರದ ಮೂಲಕ ಕಂಡುಕೋಬೇಕು ಅನ್ನುವ ಒಂದು ಸಂಕಲ್ಪ ಶಕ್ತಿಯನ್ನು ಪ್ರಚಾರ ಮಾಡಬೇಕು. ಸಾರ್ವಜನಿಕರ ಆರೋಗ್ಯ ದೇಶದ ಆರೋಗ್ಯ. ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಒಂದು ಸಮಾಜ ಸದೃಢವಾಗಿರುತ್ತೆ, ಆರೋಗ್ಯಭರಿತವಾಗಿರುತ್ತೆ. ದೇಶವು ಕೂಡ ವಿವಿಧ ಮಜಲುಗಳಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಸತತವಾಗಿ ಪ್ರತಿ ವಾರವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥದ್ದು, ಹಾಗೆ ಸಂಜೀವಿನಿ ಲಡ್ಡುಗಳನ್ನ ವಿತರಣೆ ಮಾಡಿ ಆ ಮೂಲಕ ಅವ್ರಿಗೂ ಕೂಡ ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ, ನಾವೇ ಕೊಡಬೇಕು ಅಂತ ಏನಿಲ್ಲ, ನೀವು ಕೂಡ ಮನೆಗಳಲ್ಲಿ ಇದನ್ನು ಮಾಡ್ಕೊಳ್ಳಿ, ಆಹಾರದ ಮೂಲಕ ಆರೋಗ್ಯದ ದಾರಿಯನ್ನು ಕಂಡುಕೊಳ್ಳಿ. ಔಷಧಿಗಳನ್ನು ಬಳಕೆ ಮಾಡಿ ನಾವು ಆರೋಗ್ಯ ನೋಡ್ಕೊಳ್ಳೋ ಬದಲಿಗೆ ಒಳ್ಳೆಯ ಆಹಾರವನ್ನು ಬಳಕೆ ಮಾಡಿಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದೆ. ಈ ಒಳ್ಳೆಯ ಉದ್ದೇಶಕ್ಕೆ ಅನೇಕ ಪೂಜ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಪೂಜ್ಯರಿಗೆ ನಾನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಫೌಂಡೇಶನ್ಗೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಈ ಭಾಗದ ಮುಖಂಡರು, ಅನೇಕ ಹಿರಿಯರು ಕೂಡ ಆಗಮಿಸಿದ್ದಾರೆ, ತಾಯಂದಿರು ಆಗಮಿಸಿದ್ದಾರೆ. ಮತ್ತು ಇಲ್ಲಿ ಸಾರ್ವಜನಿಕವಾಗಿ ಏನು ಭಾರತೀಯ ಸನಾತನ ಸಂಸ್ಕೃತಿಯನ್ನು, ಧರ್ಮವನ್ನು ಒಂದು ಪ್ರೀತಿಪೂರ್ವಕವಾಗಿ ಭಾವಿಸಿ ಪೂಜಿಸುವಂಥ ಎಲ್ಲರೂ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಸೇರಿದ್ದೀರಿ. ಈ ಒಂದು ಉದ್ದೇಶವನ್ನು ನಾವು ಪ್ರೀತಿಪೂರ್ವಕವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡೋಣ. ಈ ಕೆಲಸ ನಿರಂತರವಾಗಿ ನಡೀತಾ ಹೋಗಲಿ. ಸಣ್ಣದು ಸುಂದರವಾದ್ದು ಅಂತ ಹೇಳ್ತಾರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ನಾವೊಂದು ಸಣ್ಣ ಸಣ್ಣ ಕಲ್ಪನೆಗಳ ಮೂಲಕನೇ ಇವತ್ತು ದೊಡ್ಡ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅದು ನಮ್ಮ ರವಿಕುಮಾರ್ ವಿಶೇಷವಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಬ್ಬ ದೇಶಭಕ್ತನಾಗಿ, ಸಮಾಜ ಪ್ರೇಮಿಯಾಗಿ, ಮಾನವ ಬಂಧುವಾಗಿ, ಜಾತಿ, ಧರ್ಮ, ಭಾಷೆ, ಬಣ್ಣ, ಲಿಂಗ ಇವೆಲ್ಲವೂ ಕೂಡ ಮೀರಿ ಬಿಯಾಂಡ್ ಆಲ್ ದ ಬ್ಯಾರಿಯರ್ಸ್
ಹಾಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಂಕಲ್ಪ ಮಾಡಿ ಇವತ್ತು ಒಂದು ಸಂಜೀವಿ ಲಡ್ಡುಗಳನ್ನ ವಿತರಣೆ ಮಾಡ್ತಾ ಇರೋಂಥದ್ದು. ಅದು ಒಂದು ಸಂಕೇತ ಇರ್ಬೋದು ಅಷ್ಟೇ. ಏನು ಲಡ್ಡುಗಳು ಕೊಟ್ಟರೆ ಏನು ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಅನ್ಕೋಬಹುದು. ಅದಕ್ಕೆ ನಾನು ಮೊದಲು ಹೇಳಿದ್ದು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ. ಇಂಥ ಆಲೋಚನೆಗಳು ಇನ್ನೊಬ್ಬರಿಗೆ ಬರಲಿ. ಬಹಳಷ್ಟು ಜನ ಇದ್ದೀರಿ, ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನೀವು ನಿಮ್ಮ ವ್ಯಾಪ್ತಿನಲ್ಲಿ ಇವತ್ತು ಸಾರ್ವಜನಿಕ ಆರೋಗ್ಯ ಹದಗೆಡ್ತಾ ಇದೆ. ಯಾರಿಗೂ ಕೂಡ ಮಾನಸಿಕ ಆರೋಗ್ಯವೂ ಕೂಡ ಸರಿಯಾಗಿಲ್ಲ ಮತ್ತು ಭೌತಿಕ ಆರೋಗ್ಯವೂ ಕೂಡ ಕುಸಿತಾ ಇದೆ. ಇದನ್ನು ಭೌತಿಕ ಮತ್ತು ಬೌದ್ಧಿಕ ಅಂತ ಹೇಳ್ತೀವಿ. ಇಂಥ ಆಲೋಚನೆಗಳಲ್ಲಿ ಇವತ್ತು ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಹಳಷ್ಟು ವೆಚ್ಚಗಳನ್ನ ಮಾಡ್ತಾ ಇದೆ ಪಬ್ಲಿಕ್ ಹೆಲ್ತ್ ಅನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ, ಬಹಳಷ್ಟು ತೊಂದರೆ ಆಗ್ತಾ ಇದೆ. ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ಅನವಶ್ಯಕವಾಗಿ ಆಸ್ಪತ್ರೆಗಳಲ್ಲಿ ಸೇರ್ತಾ ಇದೆ. ಇದೆಲ್ಲವೂ ಕೂಡ ತಪ್ಪಬೇಕು ಅನ್ನೋ ಒಂದು ಉದ್ದೇಶ, ನಮ್ಮ ಭಾವನೆ ಅದು. ಸೊ ಈ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲೇ ಮದ್ದು ಹಾಕಬೇಕು. ಮನೆಯ ಮದ್ದು ಅಂದರೆ ಈ ಒಂದು ಸಂಜೀವಿನಿ ಲಡ್ಡು. ಇದನ್ನು ಅವರು ಪ್ರಚಾರಕ್ಕೆ ತಂದು ಎಲ್ರಿಗೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮಠದ ಭಕ್ತರಾಗಿ ನಮ್ಮ ಚಿಲುಮೆ ರವಿಕುಮಾರ್ ಅವರು, ಹಾಗೆ ನಮ್ಮ ಪ್ರೊಫೆಸರ್ ಮಧು ಅವರು, ಅವರ ಇಡೀ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ, ಸಾರ್ವಜನಿಕ ಶಕ್ತಿಯಾಗಿ, ಅಥವಾ ಸಂಘ ಸಂಸ್ಥೆಗಳಾಗಿ, ಅಥವಾ ಸರ್ಕಾರಗಳಾಗಲಿ ಯಾವುದೇ ಭೇದ ಭಾವವನ್ನು ಮಾಡದೆ, ಯಾವುದೇ ತೊಂದರೆಯೂ ಕೂಡ ಕೊಡದೆ ಇಂಥ ಉದ್ದೇಶಗಳಿಗೆ ಸಾವಧಾನವಾಗಿ ಶಾಂತಿಯಿಂದ ಸಹಕರಿಸಬೇಕು ಅಂತೇಳಿ ನಾವು ಶುಭವನ್ನು ಕೋರಿ ಇವತ್ತು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಭಗವಂತನ ಆಂಜನೇಯ ಒಬ್ಬ ಶ್ರೇಷ್ಠ ಭಕ್ತ, ಈ ಶ್ರೀರಾಮಚಂದ್ರನಿಗೆ ಭಕ್ತನೂ ಕೂಡ ದೈವ ಆಗಬಹುದು ಅನ್ನೋ ಕಲ್ಪನೆಗೆ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು ಹನುಮಾನ್. ಭಕ್ತನೂ ಕೂಡ ಒಂದು ದೈವಿಕ ಶಕ್ತಿಯನ್ನು ಪಡ್ಕೋಬಹುದು, ಆರಾಧನೆ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಹನುಮಾನ್ ಇವತ್ತು ಆಂಜನೇಯ ನಮಗೆಲ್ಲರೂ ಕೂಡ ಆದರ್ಶವಾಗಿದ್ದಾರೆ. ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ರ ಎದುರುಗಡೆ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಕೂಡ ಒಂದು ಶ್ರೇಷ್ಠವಾದಂಥ ಕೆಲಸ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕೋರಿ ನಮ್ಮ ಮಾತಿಗೆ ವಿರಾಮ ನೀಡ್ತೀವಿ. ಜೈ ಶ್ರೀ ಗುರುಗಳೇ. ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನು 60,000ಕ್ಕೂ ಹೆಚ್ಚು ಲಡ್ಡುಗಳನ್ನು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಜನಪರ ಕಾಳಜಿಯಿಂದ ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನು ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತವೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತವೆ. ನಾವು ಅಂತ ಒಂದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್ಲು, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು ನಮಗೆ ಯಾರ್ಯಾರು ಕಾರ್ಯಕ್ರಮಗಳೇ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನು ಹಂಚಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡದೆ, ಬ್ರ್ಯಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯನ್ನು ಉದ್ದೇಶವನ್ನು ಇಟ್ಟುಕೊಂಡಲೇ ನಿಸ್ವಾರ್ಥವಾಗಿ ಜನಸೇವೆಯನ್ನು, ಆರೋಗ್ಯ ಸೇವೆಯನ್ನು ನಾವು ತಲುಪಿಸಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನು ನಾವು ಈ ಸಮಾಜಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ, ಅದೇ ರೀತಿಯಾಗಿ ಘನ ಉಪಸ್ಥಿತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ನಡೆಸುವಂಥ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ. ಇದೆಷ್ಟು ಅಲ್ಲದೆ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶಣ್ಣ, ಭವ್ಯ ಮೇಡಮ್ಮು, ಮತ್ತು ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಕೆಂಪರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟ್ರಿಯಾಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನು ನಮ್ಮ ಆಹಾರ, ನಮ್ಮ ಆರೋಗ್ಯ, ಹೃದಯವರ್ಧಕ, ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಗಾಯತ್ರಿ ನಗರ ಮದೆಪಂಪಾಳ್ಯ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ
ಈ ಸಮಾಜಕ್ಕೆ ಹೊಸ ಸಂದೇಶವನ್ನು ಕಟ್ಟೋಣ, ಹೊಸ ಸಂದೇಶವನ್ನು ಸಾರೋಣ, ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದು ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ವಿಶ್ವನಾಥಾನಂದ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿಗಳು ಮತ್ತು ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲ ಸಹಕಾರ ಮತ್ತು ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷಾ ಸಿಬ್ಬಂದಿಗಳಿದ್ದಾರೆ ಮತ್ತು ತೋಟಗಾರಿಕೆಯವರ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ 50ನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನು ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು, ಪ್ರೇರೇಪಣೆಯನ್ನು, ನೆಲ, ಜಲ, ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗಲೂ ನಮ್ಮ ಸಂಸ್ಥೆ, ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ದಲೆ ಇನ್ನು ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡೋ ಅಂಥ ಒಂದು ನಿಶ್ಚಯಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ 20,000 ಅಕ್ಕಂದಿರಿಗೆ ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು, ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 20,000 ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ, ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಅದಷ್ಟು ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂಥ ಮಾಹಿತಿ ಸಿಗ್ತದೆ. ಯಾವಾಗ ಅಂತಂದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ತಿಂಡಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡುಬರ್ತದೆ. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋಂಥ ಅಂಥ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ ಕೆಲವು ರೂಪಾಯಿಗಳಷ್ಟು ಫೀಸನ್ನು ಅವರನ್ನು ಕಟ್ಟೋ ಅಂಥ ಶಕ್ತಿ ಇಲ್ಲದಲೇ ಇರೋಂಥ ಅವರ ತಂದೆ ತಾಯಿಗಳ ಇದನ್ನು ನೋಡಿ ನಮಗೆ ಮನಸ್ಸು ನೋವಾಗ್ತದೆ. ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂಥ ಯಾರು BPL ಕಾರ್ಡಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರೋಂಥ ಕುಟುಂಬಗಳಿಗೆ, ಅಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು, ಕನಿಷ್ಠ 5,000 ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ, ಜನಪರ ಸೇವೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು, ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಗೆ ಸ್ವಚ್ಛತೆ ಮುಖ್ಯವಾಗಿರ್ತದೆ. ಆ ಒಂದು ಸಂಕಲ್ಪದಡಿಲಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ಲಯಬದ್ಧವಾಗಿ, ಶಿಸ್ತುಬದ್ಧವಾಗಿ, ಸೌಮ್ಯವಾಗಿ, ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳದ್ದು ಯಶಸ್ಸೇ ಆಗಲಿ, ತಮ್ಮ ಜೊತೆಲಿರಲಿ. ತಮಗೆಲ್ಲರೂ ಆ ದೇವ ಶ್ರೀ ಹನುಮ ತಮ್ಮೆಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷನ್ನು ಕೊಟ್ಟು ಕಾಪಾಡಲಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ, ಅಸೂಯೆ ಬೇಡ. ನಾವು ನಮ್ಮ ತನವನ್ನು ಮರೆಯೋಣ, ನಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸೋಣ. ನಾವು ಯಾವಾಗಲೂ ಒಂದು ಪ್ರೀತಿಯಿಂದ, ಆರೈಕೆಯಿಂದ 4-6 ಜನಕ್ಕೆ ಯಾವುದಕ್ಕಾದರೂ ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಮಾಡೋದು ಬೇಡ ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗಿದು ಮನವಿ ಕೇಳ್ಕೊಳ್ಳೋದು ಅಷ್ಟೇ. ನಮ್ಮ ಸಂಸ್ಥೆಯವರಾಗಲಿ, ಹಲವಾರು ನಮ್ಮ ಸಾರ್ವಜನಿಕ ಅಕ್ಕಂದಿರು, ತಾಯಂದಿರು ಎಲ್ರಿಗೂ ವಿಶೇಷ ಏನು ಅಂದರೆ, ಭಗವಂತ ಇದ್ದಾನೆ, ಧರ್ಮನೇ ಗೆಲ್ಲೋದು, ಸತ್ಯನೇ ಗೆಲ್ಲೋದು. ಯಾವಾಗಲೂ ಸತ್ಯದ ಪರನೇ ಜಯ ಇದೆ, ನ್ಯಾಯದ ಪರ ಧರ್ಮ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದರೆ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಕಳಿಗೆ ಅಂತ ಇತ್ತು. ಇವತ್ತಿಲ್ಲ, ಇವತ್ತು ಅವ್ರು ಮಾಡಿದ್ದು ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಲೇ ಇರ್ತದೆ. ನಾವೆಲ್ಲ ಧರ್ಮಯುತವಾಗಿರೋಣ, ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ, ನಮ್ಮ ಭಾಷೆಯನ್ನು ಪ್ರೀತಿಸೋಣ, ನಮ್ಮ ಉದ್ಯೋಗದಲ್ಲಿ ದೇವ್ರು ಕಾಣೋಣ ಅನ್ನೋ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ತಮಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮದ ನಿಮಿತ್ತವಾಗಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇಲ್ಲಿ ನೆರೆದಿರುವಂತಹ ಎಲ್ಲ ಭಾರತ ಮಾತೆಯ ಮಾತೋಶ್ರೀಗಳಿಗೂ, ಶರಣ ಬಾಂಧವರಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕ ವೃಂದಕ್ಕೂ ನಮಸ್ಕಾರಗಳು. ಇವತ್ತ
ಏನೈತಿಪ್ಪ ಅಂದ್ರೆ ಆರೋಗ್ಯ ಇದ್ರೆ ಭಾಗ್ಯ. ಆರೋಗ್ಯ ಇದ್ರೆ ನಮಗೆಲ್ಲರೂ ಭಾಗ್ಯ ಸಿಗಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಚಿಲುಮೆ ಫೌಂಡೇಶನ್ ವತಿಯಿಂದ ರವಿಕುಮಾರ್ ಅವರು ಅವರ ಸಂಘಟನಾ ಕಾರ್ಯಕರ್ತರು ಯಾವ ರೀತಿ ನಮಗೆ ಜನರ ಉಲ್ಲಾಸವನ್ನು ಜನರ ಆರೋಗ್ಯವನ್ನು ಸುಧಾರಣೆ ಮಾಡುವ ಹಂತದಲ್ಲಿ ಯಾವ ರೀತಿ ಅವರು ಈ ಕಾರ್ಯ ಕೈಗೊಂಡಪ್ಪ ಅಂದ್ರೆ